ಕಣ್ಣಿಗೆ ಕಾಣದೆ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ನಿಶಬ್ದವಾಗಿ ಜಗತ್ತಿನಾದ್ಯಂತ ಹಬ್ಬಿದ ನಿನ್ನ ಛಲ ಮೆಚ್ಚಲೇಬೇಕು ಕೊರೋನಾ. ಮಸೀದಿ ಮಂದಿರ ಚರ್ಚ್ಗಳ ತಂಟೆಗೆ ಹೋದರೆ ಸರ್ಕಾರವೇ ಬೀಳುತ್ತಿತ್ತು, ರಕ್ತದ ಕೋಡಿ ಹರಿಯುತ್ತಿತ್ತು. ಒಂದು ಮಾತನಾಡದೆ ಅವುಗಳನ್ನು ಮುಚ್ಚಿಸಿ ದೇವರು ಎಲ್ಲಾ ಕಡೆ ಇದ್ದಾನೆಂದು ತೋರಿಸಿದ ನಿನ್ನ ರೀತಿಗೆ ಎಲ್ಲರೂ ಮೆಚ್ಚಲೇಬೇಕು ಓ ಮಹಾಮಾರಿ. ಎಲ್ಲ ಟಿವಿಗಳಲ್ಲಿ ಭಯ ಹುಟ್ಟಿಸುವ ಭವಿಷ್ಯಕಾರರನ್ನು ಮೂಲೆ ಗುಂಪು ಮಾಡಿದ ನಿನ್ನ ಚಾಣಾಕ್ಷತನಕ್ಕೆ ಮೆಚ್ಚಲೇಬೇಕು ಓ ಮಹಾಮಾರಿ. ಅದ್ದೂರಿತನಕ್ಕೆ ಕಡಿವಾಣ ಹಾಕಿ ಮದುವೆಗಳನ್ನು 50 ಜನರನ್ನ ಮಾತ್ರ ಸೇರಿಸಿ ಸರಳವಾಗಿ ಅರ್ಥಪೂರ್ಣವಾಗಿ ಮಾಡಬಹುದು ಎಂದು ತೋರಿಸಿಕೊಟ್ಟ ನಿನ್ನ ಪರಿಯನ್ನ ಎಲ್ಲರೂ ಮೆಚ್ಚಬೇಕು ಓ ಮಹಾಮಾರಿ. ಸತ್ತರೆ ಯಾರೂ ಹಿಂದೆ ಬರಲ್ಲ ಅಂತ ತಿಳಿಸಿ ಅಂತ್ಯ ಸಂಸ್ಕಾರಕ್ಕೆ ನಿಜವಾದ ದುಃಖ ತಪ್ತರು 20 ಜನರು ಸಾಕು ಎಂದು ಅರ್ಥೈಸಿದ ನಿನ್ನ ರೀತಿಯನ್ನು ಮೆಚ್ಚಲೇಬೇಕು ಓ ಮಹಾಮಾರಿ. ಮಾಲ್ ಮಲ್ಟಿಪ್ಲೆಕ್ಸ್ ಗಳನ್ನ ಮುಚ್ಚಿ ರೈಲು ವಿಮಾನಗಳಿಲ್ಲದೆ ಸಿನಿಮಾ ನಾಟಕ ಬಿಟ್ಟು ಮನೆಯವರ ಜೊತೆಗೆ ಸುಖವಾಗಿ ಇರಬಹುದೆಂದು ತೋರಿಸಿಕೊಟ್ಟ ನಿನ್ನ ಪ್ರೀತಿ ಮೆಚ್ಚಲೇಬೇಕು ಓ ಮಹಾಮಾರಿ. ಮಾರ್ಕ್ಸ್ ಪಡೆಯುವುದೇ ಜೀವನವಲ್ಲ, ನಿಜವಾದ ಪಾಠಶಾಲೆ ಜೀವನಾನುಭವ. ನಮ್ಮ ಅಂತರಾತ್ಮವೇ ನಿಜವಾದ ಪರೀಕ್ಷೆಯ ಕೊಠಡಿ ಎಂದು ತೋರಿಸಿದ ಚಾಣಕ್ಯನ ನೀತಿ ಮೆಚ್ಚಲೇಬೇಕು ಓ ಮಹಾಮಾರಿ. ಊರು ಬಿಟ್ಟು ಎಲ್ಲೆಲ್ಲೋ ಹೋದವರನ್ನು ಮತ್ತೆ ಕರೆಯಿಸಿ ಹುಟ್ಟಿದ ಊರು ಒಕ್ಕಲುತನ ಹೊಟ್ಟೆಗೆ ಅನ್ನ ಹಾಕುತ್ತವೆಂದು ತಿಳಿಸಿದ ನಿನ್ನ ಮಹಿಮೆ ಮೆಚ್ಚಲೇಬೇಕು ಓ ಮಹಾಮಾರಿ. ಎಷ್ಟು ಆಸ್ತಿ ಬಂಗಾರ ಇದ್ದರೂ ಆರೋಗ್ಯ ಮುಖ್ಯ, ಬಡವ ಶ್ರೀಮಂತ ಯಾರಾದರೂ ಪ್ರಾಣ ಮುಖ್ಯ ಎಂದು ಮತ್ತೊಮ್ಮೆ ತಿಳಿಸಿದ ನಿನ್ನನ್ನು ಮೆಚ್ಚಲೇಬೇಕು ಓ ಮಹಾಮಾರಿ. ತಂತ್ರಜ್ಞಾನದಿಂದ ಎಲ್ಲ ಗ್ರಹಗಳನ್ನು ಸುತ್ತಿದರೂ ಮನುಷ್ಯ ವಿಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಕಾಲಕ್ಕೆ ಶರಣಾಗಬೇಕೆಂದು ತಿಳಿಸಿದ ಪರಿ ಮೆಚ್ಚಲೇಬೇಕು ಓ ಮಹಾಮಾರಿ. ಅಣುಬಾಂಬ್, ಯುದ್ಧ ವಿಮಾನ, ಟ್ಯಾಂಕರ್ಗಳು 1000 ಇದ್ದು ಮುಂದುವರಿದ ದೇಶವೆಂದು ಮೆರೆಯುತ್ತಿದ್ದರೂ ಸಾಂಕ್ರಾಮಿಕ ರೋಗಕ್ಕೆ ಶರಣಾಗಬೇಕೆಂದು ತಿಳಿಸಿದ್ದು ನಿನ್ನನ್ನ ಮೆಚ್ಚಲೇಬೇಕು ಓ ಮಹಾಮಾರಿ. ಸಸ್ಯಾಹಾರ ಶ್ರೇಷ್ಠ ಎಂದು ಹೇಳುತ್ತಾ ಪ್ರಕೃತಿಯನ್ನು ಕಾಪಾಡಿದರೆ ನಾವು ಉಳಿಯುತ್ತೇವೆ, ಎಲ್ಲ ಧರ್ಮಗಳು ಪಳ್ಳು, ನಿಜವಾದ ಧರ್ಮ ಮನುಜ ಧರ್ಮವೆಂದು ಹೇಳಿದ ನಿನ್ನನ್ನು ಮೆಚ್ಚಲೇಬೇಕು ಓ ಮಹಾಮಾರಿ. ಜಗತ್ತಿನ ಕಹಿ ಸತ್ಯಗಳನ್ನು ಬಿಡಿ ಬಿಡಿಯಾಗಿ ತೋರಿಸಿಕೊಟ್ಟು ಸನ್ಮಾರ್ಗದಿ ನಡೆಯರೆಂದು ಹೇಳಿದ ನಿನ್ನ ಶಕ್ತಿ ಯುಕ್ತಿಯ ಕೊರೋನಾ ಗೀತ ಎಲ್ಲರೂ ಮೆಚ್ಚಲೇಬೇಕು ಓ ಮಹಾಮಾರಿ. ಸಾಕಿನ್ನು ಮನುಷ್ಯ ಸುಸ್ತಾಗಿದ್ದಾನೆ, ಬಿಟ್ಟು ಬಿಡು ಬದುಕಲಿ, ಇನ್ನಾದರೂ ಪಶ್ಚಾತ್ತಾಪದೊಂದಿಗೆ. ಇಷ್ಟಕ್ಕೂ ಬುದ್ಧಿ ಬರಲಿಲ್ಲವೆಂದರೆ ಭಗವಂತನ ಆಟ ಬಲ್ಲವರಾರು. ಇದನ್ನ ಬರೆದವರು ಯಾರು ಅನ್ನೋದು ನನ್ಗೆ ಗೊತ್ತಿಲ್ಲ, ಆದ್ರೆ ವಾಟ್ಸ್ಆಪ್ ನಲ್ಲಿ ಸ್ನೇಹಿತರೊಬ್ರು ಕಳಿಸಿದ್ದು, ಅವರಿಗೂ ಫಾರ್ವರ್ಡ್ ಆಗಿ ಬಂದಿದ್ದು. ಯಾರು ಬರೆದಿದ್ರು ಅವರಿಗೊಂದು ನನ್ನ ಮೆಚ್ಚುಗೆ. ಅದ್ಭುತವಾಗಿದೆ ಬಂಧುಗಳೇ, ಜೀವನದ ಕಹಿ ಸತ್ಯಗಳನ್ನ ಅದ್ಭುತವಾಗಿ ವರ್ಣಿಸಿದ್ದಾರೆ. ನಿಜಕ್ಕೂ ಧನ್ಯ ಅಂತ ಹೇಳಬಲ್ಲೆ. ಇದು ನನ್ನ ಇವತ್ತಿನ ಸಂಚಿಕೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಇನ್ನು ನಾನು ನನ್ನದು ಅಂತ ಮೆರೆತಿರುವವರಿಗೆ ಜೀವನ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಲಿಂಕ್ ಅನ್ನ ಸ್ಟೇಟಸ್ ಹಾಕಿ, ವಾಟ್ಸ್ಆಪ್ ಸ್ಟೇಟಸ್ ಹಾಕಿ ಸಪೋರ್ಟ್ ಮಾಡಿ ಬಂಧುಗಳೇ. ಧನ್ಯವಾದಗಳು.